ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್. ಸ್ನೇಹಿತರೆ, ನೆನ್ನೆ ನಮ್ಮ ದುರಾಂಕಾರಿ ಸ್ವಾಮಿಗಳು ಮತ್ತು ಮೀಡಿಯಾ ಮುಂದೆ ಬಂದು ದೇವೇಗೌಡರು ಮನೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ವೇನ್ರಿ, ನಾನು ದೇವೇಗೌಡ್ರ ಜೊತೆ ಇದ್ದೆ, ಅವ್ರದ್ದೆಲ್ಲ ನಾನೇನಾರ ಬಿಚ್ಚಿಡ್ತಾ ಹೋದರೆ ಈ ಇಳಿ ವಯಸ್ಸಲ್ಲಿ ಬೇಡ ಅಂತ ಹೇಳ್ತಾರೆ. ಲೋ ಅಪ್ಪ ಚಲುವಣ್ಣ, ನಾನು ಹೇಳೋದು ಕೇಳು. ನಿಮಗೆ ಎಲ್ಲ ಗೊತ್ತಿದ್ರೆ ಬಿಚ್ಚಿಡು. ಅದೇನು ಬಿಚ್ಚಿಡ್ತೀಯ ಬಿಚ್ಚಿಡಪ್ಪ, ಅದೇನು ನೋಡೋಣ, ಇದೆ ರಾಜ್ಯದ ಜನತೆ ನೋಡೋಣ. ಈಗ ಪಾಪ ಎಲ್ಲ ಗ್ಯಾರಂಟಿಗಳು ಬಿಚ್ತೀವಿ ಅಂದ್ಬಿಟ್ಟು ಜನಗಳನ್ನ ಬೀದಿಲಿ ಬಿಚ್ಚಿ ನಿಲ್ಲಿಸಿದ್ದೀರಾ. ಇನ್ನೇನು ಬಿಚ್ತೀರಾ ಗೊತ್ತಿಲ್ಲ ನನಗೆ ಚಲುವಣ್ಣ. ಚಲುವರಾಯ ಸ್ವಾಮಿ ಅವರೇ, ಯು ಆರ್ ಎ ಬಡ್ಡಿಂಗ್ ಯಕಶ್ಚಿತ್ ಒಬ್ಬ ಮಂತ್ರಿ ನೀವು ಆಯಿತಾ. ನಿಮ್ಮಂಥ ಮಂತ್ರಿಗಳು ಸಾವಿರಾರು ಜನ ಬಂದು ಹೋಗಿದ್ದಾರೆ. ನೀವು ಹೇಳ್ತೀರಾ ನೀವು ದೇವೇಗೌಡರು ಅವ್ರ ಮಕ್ಳ ಬಗ್ಗೆ ರೀ, ದೇವೇಗೌಡರು ಕಾಲು ಧೂಳ್ಗೂ ಸಮ ಇಲ್ಲ. ನೀವು ರೇವಣ್ಣ ಏನೋ ಆಯ್ತು ಅವ್ರ ಮನೆಗಳಲ್ಲಿ ಆಗಿದಾವೋ ಇನ್ನೊಂದು, ಅದೆಲ್ಲ ಕೋರ್ಟಲ್ಲಿದೆ. ನೀ ಎಲ್ಲಪ್ಪ ಇದ್ದೆ, ಎಲ್ಲಿ ಕೆಲಸ ಮಾಡ್ತಿದ್ದೆ, ಏನು ಕತೆ ನಿಮ್ಮದು, ನಮಗೇನು ಗೊತ್ತಿಲ್ವ ಚಲುವರಾಯ ಸ್ವಾಮಿ ಅವರೇ. ದಯವಿಟ್ಟು ಈ ದುರಾಂಕಾರದ ಪರಮಾವಧಿನ ಬಿಟ್ಬಿಟ್ಟು ಸ್ವಲ್ಪ ತಗ್ಗಿ ಬಗ್ಗಿ ನಡೀರಿ. ನಾಗಮಂಗಲದ ಜನತೆಗೆ ಯಾಕ್ರಿ ಅವಮಾನ ಮಾಡ್ತೀರಾ? ಚಲುವರಾಯ ಸ್ವಾಮಿ ಅವರೇ, ನೀವೇನು ನಿಮ್ಮ ಗುರುಗಳು ಅಂತ ಎಸ್ ಡಿ ಜಯರಾಮ್ ಅವ್ರಿಗೆ ನೀವು ಏನು ಮಾಡಿದ್ರಿ, ಅವ್ರ ಮನೆಗೆ ಏನು ಮಾಡಿದ್ರಿ, ಗಲ್ಲಿಲಿ ಗೊತ್ತು. ನಾನು ಅದನ್ನು ಹೇಳ್ಬಿಟ್ರೆ ನನಗೂ ನಿಮಗೂ ವ್ಯತ್ಯಾಸ ಇರೋದಿಲ್ಲ. ನಿಮಗೆ ಮೊದಲೇ ಸಂಸ್ಕಾರ ಇಲ್ಲ. ನಿಮ್ಮ ಕಾರ್ಯಕರ್ತನೇ ಹೇಳಲಿಲ್ವಾ ಲೋಕಸಭೆಯಲ್ಲಿ, ಚಂಗೋಲಿ ಚಲುವ ಪಾನ್ ಗಿರಾಕಿ ಅಂದ್ಬಿಟ್ಟು ಒಂದು ವೈರಲ್ ವಿಡಿಯೋ ಆಗಿತ್ತಲ್ವ, ಚಲುವರಾಯ ಸ್ವಾಮಿ ಎಲ್ಲಿರ್ತಾರೆ. ನಾವು ಅದಕ್ಕಿಂತ ಹೆಚ್ಚಿಗೆ ಮಾತಾಡ್ಬೋದು, ಆದರೆ ನನಗೂ ನಿಮಗೂ ವ್ಯತ್ಯಾಸ ಇರೋದಿಲ್ಲ. ಸ್ವಲ್ಪ ದೇವೇಗೌಡರು ಮನೆ ಋಣ ತಿಂದಿದ್ದೀರಾ. ಆ ಋಣಕ್ಕಾರನೂ ಕುಮಾರಸ್ವಾಮಿ ಅವ್ರಿಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಅವ್ರ ಕಾಲು ಧೂಳ್ಗೂ ಇನ್ನೂ ಮುಂದುವರೆದು ಹೇಳ್ತೀನಿ ಕೇಳಿ. ಅವ್ರು ನಿತ್ಯ ಕರ್ಮ ಹೋಗ್ತಾರಲ್ಲ, ಆ ನೀರನ್ನ ಪ್ಯೂರಿಫೈ ಮಾಡಿ ಹತ್ರದಿಂದ ನೋಡೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಕಣಪ್ಪ ಚಲುವಣ್ಣ, ದುರಾಂಕಾರಿ ಚಲುವಣ್ಣ. ಇಷ್ಟೆಲ್ಲ ಹೇಳ್ತೀಯಲ್ಲ, ಇಷ್ಟೆಲ್ಲ ದೇವೇಗೌಡರು ನಮಗೆ ಗೊತ್ತಿಲ್ವಾ, ಅವ್ರ ಮಕ್ಳ ಬಗ್ಗೆ ಅಂತ ಎಲ್ಲ ಹೇಳ್ತಿರಲ್ಲ. ನಿಮ್ಮ ಬಗ್ಗೆ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ರಿ ಚಲುವರಾಯ ಸ್ವಾಮಿ ಅವರೇ. ದುರಾಂಕಾರದಲ್ಲಿ ಮತ ಕೊಟ್ಟಿದ್ದಾರೆ ಜನ, 4,000ದಿಂದ ಗೆಲ್ಲಿಸಿದ್ದಾರೆ, ಮನ್ಮೂಲನು ಗೆಲ್ಲಿಸಿದ್ದಾರೆ. ಅದನ್ನು ಧನ್ಯತಾ ಭಾವದಿಂದ ನೋಡಪ್ಪ. ಆಯಿತು, ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು 7 ಗಿರಾಕಿಗಳು. ಮದ್ದೂರು ಶಾಸಕರು ಹೇಳಿದ್ರಲ್ಲ JDS ಅಲ್ಲಿ, ಆಯಿತು ನಮ್ಮಲ್ಲಿ ಯಾರು ಗಂಡಸ್ರಿಲ್ಲ ಕಣಪ್ಪ, ಅದಕ್ಕೆ ನಾವು ಕುಮಾರಣ್ಣನೇ ನಾವು ಇದು ಮಾಡಿ ನಿಲ್ಲಿಸಿ ಗೆಲ್ಲಿಸ್ಕೊಂಡಿದ್ದು. ನಿಮ್ಮಲ್ಲಿ ಗಂಡಸ್ತನ, ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ತಾಕತ್ತು ದಮ್ಮು ಅನ್ನೋದೆಲ್ಲ ಇದ್ದರೆ ಈ 7 ಗಿರಾಕಿಗಳು ನಾನು ಹೇಳಿರೋದಲ್ಲ, ನಿಮ್ಮ ಮದ್ದೂರು ಶಾಸಕ ಗಿರಾಕಿ ಇದನ್ನಲ್ಲ ಅವ್ರು ಹೇಳಿದ್ದು ಲೋಕಸಭೆಯಲ್ಲಿ. ನಮಗೆ ವ್ಯತ್ಯಾಸ ಇರೋದಿಲ್ಲ ನಮಗೂ ನಿಮಗೂ. ಆಯಿತಾ, ಬನ್ರಯ್ಯ ಎಲೆಕ್ಷನ್ಗೆ, ತೋರಿಸ್ತೀವಿ ಯಾರು ತಾಕತ್ತೇನೋ. ಅಥವಾ ನಿಮಗೆ ಜನ ಇನ್ನೊಂದು ಸಲ ಆಶೀರ್ವಾದ ಮಾಡಿದ್ರೆ ಆಯಿತು ಬಿಡಪ್ಪ ಅವರು ಅಂತ ಹೇಳ್ತೀವಿ. ನಿಮ್ಮದು ನೋಡೇ ಬಿಡೋಣ. ತಾಕತ್ತಿದೆಯಾ, ರಾಜೀನಾಮೆ ಕೊಟ್ಬಿಟ್ಟು ಒಂದು ಕ್ಷೇತ್ರದಲ್ಲಿ ಲೀಡ್ ತಗೊಳಕ್ಕಾಗಲಿಲ್ಲ ನಿಮ್ಮ ಯೋಗ್ಯತೆಗೆ. ಲೋಕಸಭೆಯಲ್ಲಿ ನೀವು ಮಾತಾಡಬೇಕು ದುರಾಂಕಾರದ ಸ್ವಾಮಿಗಳೇ. ಚಕ್ರ ಆಯಿತಾ, ನೀವು 50,000 ಹೋಟೆಲ್ ಮನೇಲಿ ಕೂತಿದ್ರಿ, ಮತ್ತೆ ಬರಲಿಲ್ವಾ? ಹಂಗೆ ಆಯಿತಾ, 19 ಸೀಟು ಬಂದ್ರೂ MP ಲಿ 2 ಬಂತು. ಏನಾಯಿತು? ಕುಮಾರಣ್ಣನ ಮುಂದೆ ಕೈ ಕಟ್ಟು ನಿಲ್ಲೋ ಪರಿಸ್ಥಿತಿ ಅಲ್ವಾ. ಈ ಮಂಡ್ಯ ಕಡೆ ನಾವು ಆ್ಯಕ್ಚುಲಿ ನಮ್ಮ ತಾಯಿ ಮನೆ ಮಂಡ್ಯ, ತಂದೆ ಮನೆ ಹಾಸನ. ಇದ್ಯಾದ್ಲ ಬಿಟ್ಟಿದ್ದು ಹಿಂಗೆ ಮಾತಾಡ್ತಿದ್ದೆ, ತಲೆಗಿಲೆ ಕೆಟ್ಟೈತಾ ಹೆಂಗೆ? ಜನಗಳು ಕೊಟ್ಟಾಕ್ಬಿಡ್ತಾರೆ ನಮ್ಮ ಒಕ್ಕಲಿಗರು. ಸೋಲ್ಸಿರ್ಬೋದು ಗೆಲ್ಸಿರ್ಬೋದು, ಪರಮೋಚ್ಚ ನಾಯಕ ನಮಗೆ ದೇವೇಗೌಡರ ಕುಟುಂಬ, ನಮ್ಮ ಆದಿಚುಂಚನಗಿರಿ ಮಠ, ಪರಮೋಚ್ಚ ಸಾಹಿತ್ಯದಲ್ಲಿ ನಮ್ಮ ಕುವೆಂಪು ಅವರು. ಇದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ. ನೀನು ಯಕಶ್ಚಿತ್ ಒಬ್ಬ ಮಂತ್ರಿ. ಎಂತೆಂಥವ್ರು ಬಂದೋಗೋರೆ ಮಂಡ್ಯದಲ್ಲಿ. ಕೆ ವಿ ಶಂಕರೇಗೌಡರು, ಚೌಡಯ್ಯನವರು, ಬಂದಿಗೌಡರು, ಡಾಕ್ಟ್ರು ಬಂದಿಗೌಡರು, BY ನೀಲೇಗೌಡರು, SM ಲಿಂಗಪ್ಪನವರು, ಇವರು ಯಾರೋ ಮದ್ದೂರಲ್ಲಿ ಸೆಷನಲ್ಲೇ ಸತ್ತೋಗ್ಬಿಟ್ರು ಪಾಪ MLA ಅವರು, ಮದ್ದೂರು ಹುಲಿ ಅಂತಲೇ ಅವರು. ಇದು ಅವ್ರ ಮಗನೂ SM ಕೃಷ್ಣನ್ನೇ ಸೋಲಿಸಿದ್ರು, ಮಂಚೇಗೌಡರು. ಇವರೆಲ್ಲ ಬಂದು ಹೋಗಿ ನೀನು ಯಾರು ಮಾರಾಯ, ನೀನು ಎಲ್ಲೋ ಅಪ್ಪಿತಪ್ಪಿ ಬುದ್ಧಿ ಇಲ್ಲದೆ ಕುಮಾರಸ್ವಾಮಿ ನಿನ್ನನ್ನು ಬೆಳೆಸಿದ್ರು, ಮಂತ್ರಿ ಮಾಡಿದ್ರು, ಎಲ್ಲ ಆಯಿತು. ಎಲ್ಲನೂ ನಿನಗೆ ಅಷ್ಟು ನಿಯತ್ತಿದ್ದಿದ್ರೆ ನೀನು ಯಾರ ಮನೇಲಿ ಕೆಲಸ ಮಾಡ್ತಿದ್ದಪ್ಪ? ಅವಾಯ್ ಚಪ್ಪಲಿ ಪುಟ್ಟೇಗೌಡರು, ನಮ್ಮ ಚನ್ನರಾಯಪಟ್ಟಣದ ಮಾಜಿ ಶಾಸಕರು, ಸರಳ ಸಜ್ಜನಿಕೆ ಏನೇ ಇರಲಿ, ಅವ್ರು ಏನೇ ಆಪಾದನೆ ಮಾಡಲಿ, ಬಟ್ ಇರೋದ್ರಲ್ಲಿ ಅವ್ರನ್ನ ಮಂತ್ರಿ ಮಾಡುವಪ್ಪ. ನಿನ್ಗೆ ಆಫರ್ ಬಂದಾಗ ನೀನು ಅವ್ರ ಮನೇಲಿ ನೀನು ಏನು ಮಾಡ್ತಿದ್ದೆ, ಅವೆಲ್ಲ ನಮಗೆ ಗೊತ್ತು ಕಣ್ರಿ ದುರಾಂಕಾರದ ಸ್ವಾಮಿಗಳೇ. ಇವತ್ತು ಅಧಿಕಾರ ಇದೆ, ಇನ್ನೊಂದಿದೆ ಅಂತ ಮಾತಾಡ್ಬೇಡಿ. ಸರ್ವನಾಶ ಆಗೋಗ್ತೀರಾ. ದೇವೇಗೌಡ್ರನ್ನ ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ಸರ್ವನಾಶ ಆಗೋಗಿದ್ದಾರೆ. ಈಗ ನೀವು ಬಂದು ನಿಂತಿದ್ದೀರಾ. ನೀವು ಆ ಬಂದಿ ಸಿದ್ದೇಗೌಡರು
ಇವರಾರೋ ಜಮೀರು ಇವರೆಲ್ಲ ಸಿದ್ದರಾಮಯ್ಯಂದು ಅಂತ್ಯ ಭಾಳ ಭೀಕರವಾಗಿರ್ತದೆ. ಕುಣಿತಾ ಇರ್ಬೋದು ಹೈಕೋರ್ಟಲ್ಲಿ ಸಿಗಲಿಲ್ಲ ಅಂತ, ಮರಕ್ಕಿಂತ ಮರ ದೊಡ್ಡದಿರ್ತದೆ. ಶ್ರೀ ಅಶ್ವಥ್ ಅವರೊಂದು ಹಾಡಲ್ಲಿ ಹೇಳಿಲ್ವಾ, ಮರಕ್ಕಿಂತ ಮರ ದೊಡ್ಡದು, ಹಣೆ ಬರ ಎಲ್ಲಕ್ಕಿಂತ ದೊಡ್ಡದು ಅಂತ. ಹಂಗೆ ಸುಪ್ರೀಂ ಕೋರ್ಟಲ್ಲಿ ಏನಾಗ್ಬೋದೋ ಯಾರಿಗೆ ಗೊತ್ತು. ಚಲುವರಾಯಸ್ವಾಮಿ ಅವೆಲ್ಲ ಹಾಳಾಗೋಲಿ. ದಯವಿಟ್ಟು ನಾವು ಒಕ್ಕಲಿಗರು ಅದ ಮಾಡೋದು ಗೊತ್ತು ಭೂಮಿನ, ನಿನ್ನೂ ಅದ ಮಾಡ್ಬಿಟ್ಟರು. ಆಮೇಲೆ ಎಲ್ಲರ ಸಿಟ್ಟಿಗೆ ಸಿಕ್ಕಿ ಇತಿಮಿತಿಲಿ ಮಾತಾಡಪ್ಪ. ಚಲುವಣ್ಣ ಅಲಿಯಾಸ್ ದುರಾಂಕಾರದ ಸ್ವಾಮಿ. ನಮಸ್ಕಾರ ಸ್ನೇಹಿತರೆ, ಇದು ಇವತ್ತಿನ ವಿಶೇಷ.